ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮನೆಯಲ್ಲಿ ದೋಸೆ ಇಟ್ಟಿಲ್ಲ ಅಂದ್ರೂ ಕೂಡ ದಿಢೀರ್ ಅಂತ ಹೇಳಿ ಬ್ರೇಕ್ಫಾಸ್ಟ್ ಗಾಲಿ ಅಥವಾ ನೈಟ್ ಡಿನ್ನರ್ ಗಾಲಿ 5 ನಿಮಿಷದಾಗ ಹೆಲ್ದಿ ಆಗಿರುವಂತ, ಅಷ್ಟೇ ರುಚಿಕರವಾಗಿರುವಂತ, ಗರಿ ಗರಿ ಆಗಿರುವಂತ, ಸಾಫ್ಟ್ ಆಗಿರುವಂತ ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನಾ ಹೇಳೋ ವಿಧಾನದಾಗ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿರುವಂತ 2 ತರದ ದೋಸೆ ಒಂದೇ ಹಿಟ್ಟಿನಲ್ಲಿ ಮಾಡ್ಬೋದು ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಕೂಡ ಹಾಕೊಳತೀನ್ರಿ. 1 ಕಪ್ ಆಗೋಷ್ಟು ರವಾ ಹಾಕೊಳತೀನ್ರಿ. ಇದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ರಿ, ಅದೇ ರವಾ ಐತ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು, ಒಂದ್ 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, ಮತ್ತೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕೊಳತ್ತೀನ್ರಿ. ನೀವು ಬೇಕಂದ್ರೆ ಸ್ವಲ್ಪ ಹುಳಿ ಮೊಸರು ಇದ್ರು ಕೂಡ ದೋಸೆ ಅನ್ನೋದು ಬಹಳ ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ನೆಕ್ಸ್ಟ್ 2 ಕಪ್ ಆಗೋಷ್ಟು ನೀರ್ ಹಾಕೊಳತ್ತೀನ್ರಿ. ಬೇಕಂದ್ರ ಆಮೇಲೆ ಸ್ವಲ್ಪ ಹಾಕೊಂಡ್ರ ಬರ್ತೈತ್ರಿ. ಆದ್ರ ಇಲ್ಲಿ ನಾನು 2 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ರುಬ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ದೋಸೆ ಹಿಟ್ಟು ರುಬ್ತೇವಲ್ರಿ, ಅದೇ ತರನೇ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ನೀರು ಒಮ್ಮೆ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ದೋಸೆ ಹಿಟ್ಟಿನ ಹದಕ್ಕ ಇದನ್ನ ರೆಡಿ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನೀವು ಬೇಕಂದ್ರ ಅವಲಕ್ಕಿ 1-2 ನಿಮಿಷ ನೀರೊಳಗ ನೆನ್ಸಿಟ್ಟು ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಡೈರೆಕ್ಟೇ ಹಾಕೊಂಡಿನ್ರಿ. ನಿಮ್ಗೆ ಇನ್ನ ಈಸಿಯಾಗಿ ಸ್ವಲ್ಪ ಸಾಫ್ಟ್ ಆಗಿ ಬರ್ಬೇಕಾಗಿತ್ತಂದ್ರ ಆ ತರ ಮಾಡ್ಬೋದು ನೋಡ್ರಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. 1 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿನ್ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ನಿಮ್ ಬೇಕಿಂಗ್ ಸೋಡಾ ಆಗ್ಲಿ ಏನೋ ಅಲ್ಲಿ ಹಾಕಕ್ ಇಷ್ಟ ಇಲ್ಲ ಅಂದ್ರ 1 ಅವರ್ ಇದನ್ನ ನೆನ್ಸಿಟ್ಕೋಬೇಕು ನೋಡ್ರಿ. ನೆನ್ಸಿಟ್ರಂದ್ರ ಏನೋ ಅಲ್ಲಿ ಸೋಡಾ ಅಲ್ಲಿ ಏನು ಹಾಕೋ ಅವಶ್ಯಕತೆನೇ ಇಲ್ರಿ. ಇವಾಗ ಅದನ್ನ ಸೈಡಿಗೆ ಇಟ್ಟು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳಮಂತ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಬಿಸಿ ಆಗನ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೇನ್ರಿ. ಅದನ್ನ ಸ್ವಲ್ಪ ಫ್ರೈ ಆಗನ 10-12 ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕೊಂಡು ಇವಕೂರ್ನ ಫ್ರೈ ಮಾಡ್ಕೊಳಮಂತ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ಪುಟಾಣಿ ಹಾಕೊಂಡೇನ್ರಿ. ಪುಟಾಣಿ ಬದ್ಲಿಗೆ ನೀವು ಕೊಬ್ಬರಿ ಕೂಡ ಹಾಕೋಬಹುದ್ರಿ. ಕೊಬ್ಬರಿ ಹಾಕೋದ್ರಿಂದ ಇನ್ನ ಟೇಸ್ಟಿಯಾಗಿ ಚಟ್ನಿ ರೆಡಿ ಆಗ್ತೈತಿ ನೋಡ್ರಿ. ಇವು ಫ್ರೈ ಆಗನ ಒಂದ್ 10-12 ಬೆಳ್ಳುಳ್ಳಿ ಹೆಸರು ಕೂಡ ಹಾಕೊಳತೀನಿ ನೋಡ್ರಿ. ಬೇಕಂದ್ರ ಸ್ವಲ್ಪ ಶುಂಠಿ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಶುಂಠಿ ಹಾಕ್ತಾ ಇಲ್ರಿ, ಬರೇ ಬೆಳ್ಳುಳ್ಳಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿನ್ರಿ. ಫ್ರೈ ಮಾಡಿರುವಂತದ್ದು ಶೇಂಗಾ, ಪುಟಾಣಿ, ಹಸಿಮೆಣಸಿನ್ಕಾಯಿನ ಒಂದ್ ಮಿಕ್ಸಿ ಜಾರಿ ಒಳಗ್ ಹಾಕೊಳತೀನಿ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದಕ್ ಒಂಚೂರು ನೀರ್ ಹಾಕ್ಲಾರ್ದೇನೆ ಇದನ್ನ ಮೊದಲ ತರಿತರಿಯಾಗಿ ರುಬ್ಕೋಬೇಕ್ರಿ. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ರುಬ್ಕೊಂಡ್ ಬರುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ನಮ್ಗೆ ಎಷ್ಟ್ ಬೇಕ್ ಅಷ್ಟ್ ನೀರ್ ಹಾಕೊಂಡು, ಅಂದ್ರ ನೀವು ನೀರ್ ಚಟ್ನಿ ಬೇಕಾಗಿತ್ತಂದ್ರ ಸ್ವಲ್ಪ ಜಾಸ್ತಿ ನೀರ್ ಹಾಕೋರಿ. ಇಲ್ಲ ಗಟ್ಟಿ ಚಟ್ನಿ ಬೇಕಾಗಿತ್ತಂದ್ರ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋಬೇಕು ನೋಡ್ರಿ. ಇವಾಗ ನಾನು ಇಲ್ಲಿ ನೀರ್ ಚಟ್ನಿನೇ ಮಾಡಿ ತೋರ್ಸಾತೀನ್ರಿ. ಇವಾಗ ನೋಡ್ರಿ, ಚಟ್ನಿ ಕೂಡ ಸೂಪರ್ ಆಗಿ ರೆಡಿ ಐತ್ರಿ. ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳುಮಂತ್ರಿ. ಒಗ್ಗರಣೆಗ ನಾನಿಲ್ಲಿ ಸಾಸ್ವಿ, ಜೀರಿಗೆ, ಕರಿಬೇವಿನ ಎಲೆ, ಒಂದ್ ಒಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಹಾಕೊಳತೀನಿ ನೋಡ್ರಿ. ಸಿಂಪಲ್ ಐತ್ರಿ ಚಟ್ನಿ. ಈಸಿಯಾಗಿ ಒಂದ್ 5 ನಿಮಿಷದಾಗ ಮಾಡ್ಕೋಬಹುದ್ರಿ. ಮತ್ತೆ ಟೇಸ್ಟ್ ಕೂಡ ಸೂಪರ್ ಆಗೈತ್ರಿ ಚಟ್ನಿ. ಒಂದ್ಸತಿ ಈ ಚಟ್ನಿ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ನಿಮಗ್ ಮಾತ್ರ ಇಷ್ಟ ಆಗೇ ಆಗುತ್ತೆ ನೋಡ್ರಿ. ಇವಾಗ ಇದನ್ನ ಚಟ್ನಿ ಸೈಡಿಗೆ ಇಟ್ಟು ನಾವು ಹಿಟ್ಟು ನೋಡುಮಂತ್ರಿ. ಹಿಟ್ಟು ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ಉಬ್ಬೈತ್ರಿ. ನೋಡ್ತಾ ಇರ್ಬೋದ್ರಿ, ಒಂದ್ 10 ನಿಮಿಷ ಅಥವಾ 5 ನಿಮಿಷ ಈ ತರ ಲಿಡ್ ಕ್ಲೋಸ್ ಮಾಡಿ ನೆನೆ ಇಡ್ಬೇಕು ನೋಡ್ರಿ. ನಿಮ್ಗೆ ಏನೋ ಸೋಡಾ ಇಷ್ಟ ಇಲ್ಲ ಅಂದ್ರ 1 ಅವರ್ ನೆನ್ಸಿಟ್ರೆ ಸಾಕ್ ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ, ನಾವು ಸೆಟ್ ದೋಸೆ ಹಾಕೊಳ್ಳುಮಂತ್ರಿ. ಇಲ್ಲಿ ನೋಡ್ರಿ, ತವಾ ಕೂಡ ಕಾದೈತ್ರಿ. ತವಾಗ್ ಸ್ವಲ್ಪ ನೀರ್ ಚಿಮ್ಸ್ಕೊಂಡು ಈ ತರ ಟಿಶ್ಯೂಲಿ ಒರೆಸ್ಕೊಂಡು ಒಂದು ದೊಡ್ಡ ಸ್ಪೂನ್ಲೆ ಒಂದ್ ಸ್ಪೂನ್ ತಗೊಂಡು ಈ ತರ ಒಂದೇ ಡೈರೆಕ್ಷನ್ ದಾಗ ತಿರುವು ಸ್ವಲ್ಪ ದಪ್ಪ ಹಾಕೋರಿ. ಅಂದ್ರ ಸಾಫ್ಟ್ ಆಗಿ ಫ್ಲಫಿ ಆಗಿರುವಂತ ಸೆಟ್ ದೋಸೆ ಬರ್ತೈತ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟ್ ಮಸ್ತಾಗಿ ತೂತಾಗಿ ರೆಡಿ ಆಗೈತೆ ಅಂತ ಹೇಳಿ. ಇವಾಗ ಒಂಚೂರು ಎಣ್ಣೆ ಹಾಕೊಳತೀನ್ರಿ. ಎಣ್ಣೆ ಬದ್ಲಿಗೆ ನೀವು ತುಪ್ಪ ಕೂಡ ಹಾಕೋಬಹುದ್ರಿ. ಇದನ್ನ 2 ಸೈಡ್ ಬೇಯಿಸ್ಕೊಳ್ಳೋಮಂತ್ರಿ. ನೋಡ್ರಿ, ಕಲರ್ ಎಷ್ಟ್ ಮಸ್ತಾಗಿ ಬಂದೈತಲ್ರಿ. ಈ ಸಿಂಪಲ್ ಆಗಿ ಯಾವುದೇ ತರ ಅಕ್ಕಿ ಬೇಳೆ ನೆನ್ಸೋ ಅವಶ್ಯಕತೆನೇ ಇಲ್ರಿ. ಜಸ್ಟ್ 5 ನಿಮಿಷದಾಗ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ಇದು ಸೆಟ್ ದೋಸೆ ರೆಡಿ ಆಗೈತ್ರಿ. ನಿಮ್ಗ ಕ್ರಿಸ್ಪಿ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ, ಒಂದ್ ದೊಡ್ಡ ಸ್ಪೂನ್ಲೆ ಒಂದ್ ಸ್ಪೂನ್ ಆಗೋಷ್ಟು ಹಿಟ್ಟು ತಗೊಂಡು ಒಂದೇ ಡೈರೆಕ್ಷನ್ ದಾಗ ತೆಳುವಾಗಿ
ಇದನ್ನ ಹಾಕೋಬೇಕು ನೋಡ್ರಿ. ಅಂದ್ರ ನಮ್ಗ ಕ್ರಿಸ್ಪಿನೆಸ್ ಅನ್ನೋದು ಬರ್ತೈತ್ರಿ. ನಾವ್ ಎಷ್ಟು ತೆಳುವಾಗಿ ಹಾಕ್ತೇವಲ್ರಿ ಅಷ್ಟು ಕ್ರಿಸ್ಪಿ ಬರ್ತೈತ್ರಿ ದೋಸೆ ಅನ್ನೋದು. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಇದು ಕೂಡ ಅಷ್ಟೇ ರೀ 2 ಸೈಡ್ ಚಂದಗೆ ಬೇಯಿಸ್ಕೊಳ್ಳುಮಂತ್ರಿ. ನೋಡ್ರಿ ಇನ್ಸ್ಟೆಂಟ್ ಆಗಿ 5 ನಿಮಿಷದಾಗ ಹೆಲ್ದಿ ಆಗಿರುವಂತ ಮಲ್ಟಿಗ್ರೇನ್ ದೋಸಾ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಜಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.